ಆಯ್ತಾ ದರ್ಶನ ಆಯ್ತಾ? ಆಯಿತು. ಎಂತ ಕೇಳಿದ್ರಿ ದೇವ್ರ ಹತ್ರ? ಹಾಂ ದೇವ್ರ ಹತ್ರ ಎಂತ ಕೇಳಿದ್ರಿ? ಎಲ್ಲ ಮರ ನನ್ನ ಹೆಂಡತಿಗೆ ನನಗೆ ಒಳ್ಳೆ ಬುದ್ಧಿ ಕೊಡಿ ದೇವರೇ. ಒಳ್ಳೇದು. Look at his expressions. ಹಾಯ್ ನಮಸ್ಕಾರ, ಎಂಚೋಲ್ಲಾರ್. ಇದು ಶಿವರಾತ್ರಿ ದಿನದ ವ್ಲಾಗ್. ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಸೊ ಇವತ್ತು ವ್ಲಾಗ್ ಹಾಕ್ತಾಯಿದ್ದೀನಿ. ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಮ್ಮ ಕಡೆಯಿಂದ ಆಗಿರೋದ್ರಿಂದ ಇಬ್ಬರಿಗೂ ಆಫೀಸ್ಗೆ ರಜೆ ಇತ್ತು. ಸೊ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಹತ್ತಿರದಲ್ಲಿರೋ ಸೋಮೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಬ್ಬರು ಬೈಕಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೋಮೇಶ್ವರ ದೇವಸ್ಥಾನ ಎಲ್ಲರೂ ಕೇಳಿರ್ಬೋದು. ಇಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧಿ ಪಡೆದಿದೆ. ತುಂಬ ಚೆನ್ನಾಗಿದೆ ಟೆಂಪಲ್. ತುಂಬ ಹಳೆಯ ದೇವಸ್ಥಾನ, ಬೀಚ್ ಸೈಡ್ ದೇವಸ್ಥಾನ ಆಗಿದೆ. ತುಂಬ ಚೆನ್ನಾಗಿದೆ ಟೆಂಪಲ್. ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ. ನನಗೆ ಕ್ಲಿಪ್ಪಿಂಗ್ಸ್ ಜಾಸ್ತಿ ತಗೊಳಕ್ಕಾಗಲ್ಲ ಟೆಂಪಲ್ ಹತ್ರ, ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ಟೇಕ್. ಬನ್ನಿ ಟೆಂಪಲ್ ಕಡೆ ಹೋಗೋಣ. ಜಾಸ್ತಿ ದೂರ ಇಲ್ಲ, ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಅಷ್ಟೇ. ಸೊ ಹಾಗಾಗಿ ಹೆಲ್ಮೆಟ್ ಹಾಕಿಲ್ಲ. ಸೊ ನೀವ್ಯಾರು ಇಗ್ನೋರ್ ಮಾಡಬೇಡಿ, ಹೆಲ್ಮೆಟ್ ಹಾಕಿ. ನಾವು ತುಂಬ ಹತ್ತಿರ ಇದೆ ಅಂತ ಹೆಲ್ಮೆಟ್ ಹಾಕಿಲ್ಲ ಅಷ್ಟೇ. ಸೊ ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಕಮೆಂಟ್ ಮಾಡಿ ನಿಮ್ಮ ಮನೆ ಕಡೆ ಯಾವ ಥರ ಆಚರಣೆ ಮಾಡಿದ್ರಿ ಶಿವರಾತ್ರಿನ, ನೀವು ಯಾವ ಕಡೆ ದೇವಸ್ಥಾನಕ್ಕೆ ಹೋದ್ರಿ ಅಂತ. ರಾತ್ರಿಗೆ ದರ್ಶನ. ಮೂಡ್ಬೇಕು. ಆಯ್ತಾ ದರ್ಶನ ಆಯ್ತಾ? ಆಯಿತು. ಎಂತ ಕೇಳಿದ್ರಿ ದೇವ್ರ ಹತ್ರ? ಹಾಂ ದೇವ್ರ ಹತ್ರ ಎಂತ ಕೇಳಿದ್ರಿ? ದೇವರು ಕೊಡ್ತಾರೆ, ನಾನು ಹೇಳ್ಕೊಡೋದು. ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ರು, ಅವ್ರು ಕೊಡ್ತಾ ಇದ್ದಾರೆ. ನಾನು ಕೇಳಿದ್ದೆ ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡಿ ದೇವರೇ. ಒಳ್ಳೇದು.
ಬಾರಿ ದೊಂಬುಗು ತೊಕ್ಕೊಟ್ಟುಡು ಫ್ರೂಟ್ ಸಲಾಡ್. This is the ಸೊ ನಾವು 2 ಟೆಂಪಲ್ಗೆ ಹೋಗಿ ಬಂದ್ವಿ. ತುಂಬಾ ಬಿಸಿಲಿತ್ತು. ಸೊ ರೋಡ್ ಸೈಡಲ್ಲಿ ಈ ಅಂಕಲ್ ಶಾಪ್ಗೆ ನಾವು ಯಾವಾಗಲೂ ಬರ್ತೀವಿ. ಈ ತೊಕ್ಕೊಟ್ಟಲ್ಲಿ ಜಂಕ್ಷನ್ ಹತ್ರನೇ ರೋಡ್ ಸೈಡಲ್ಲಿ ಇರ್ತಾರೆ ಯಾವಾಗ್ಲೂ. ನಾವು ಸಂಜೆ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಯಾವಾಗಲೂ ಇರ್ತಾರೆ. ಯಾವಾಗಲೂ ಬಂದಾಗ ನಾವು ಇಲ್ಲಿಗೆ ಬರ್ತೀವಿ. ಜಸ್ಟ್ 45-50 ರುಪೀಸಲ್ಲಿ ಫ್ರೂಟ್ ಸಲಾಡ್ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ನಮಗಂತೂ ಇಷ್ಟ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಫ್ರೂಟ್ ಸಲಾಡ್ ತಿಂದ್ಬಿಟ್ಟು ಹೋಗೋಣ ಮನೆಗೆ ಅಂತ. ಸೊ ಫ್ರೂಟ್ ಸಲಾಡ್ ತಿಂದ್ಬಿಟ್ಟು ನಾವು ಹೊರಟ್ವಿ. ಸೊ ನಿಮಗೂ ಸಹ ತೊಕ್ಕೊಟ್ಟು ಕಡೆ ಬರಲಿಕ್ಕಿದ್ರೆ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ದಿನ ನಮಗೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಡೇ ನಾನು ಆಫೀಸ್ ಹೋಗಿದ್ದೆ. ಸೊ ನೈಟ್ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೈಟ್ ನನ್ನ ಹಸ್ಬೆಂಡಿಗೆ ನೈಟ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ನೈಟ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನೋಡಿ. 11:25. Wow. We have so much time. What so much time? 11:30ಗೆ ದೊಡ್ಡ ಗಂಟೆ ಎಲ್ಲ ಆಗ್ತಾ ಬಂತು. ಇನ್ನು ಚಿಕ್ಕ ಚಿಕ್ಕ ಗಂಟೆ ಬರ್ತದೆ. 11:30ಗೆ ಬಂದು ಪಿಲೆಟ್ ತಿನ್ನಲಿಕ್ಕೆ ಬಂದಿದ್ದೇವೆ. ಮತ್ತೆ ಎಂತ ಆರ್ಡರ್ ಮಾಡಿದ್ದೀರಾ? ಮ್ಯಾಗಿ. ನನ್ನೊಂದು ಗೀ ರೋಸ್ಟ್ ಮ್ಯಾಗಿ ಲವರ್ ನನ್ನ ಹಸ್ಬೆಂಡ್. ಎಲ್ಲಿದೆ ಇವಾಗ? ಚಾಯ್ ಪತ್ತಿ. ಚಾಯ್ ಪತ್ತಿ ಕೇಸರಿ ರೋಡಲ್ಲಿ ಇದೆ. ಇಲ್ಲಿ ನಾನು ಮತ್ತು ವೈಫ್ ಬಂದು ಪಿಕ್ಕಲ್ ಇಟ್ಟಿದ್ದೇವೆ. ಪೈನಾಪಲ್, ಮ್ಯಾಂಗೋ, ಪಿಕ್ಕಲ್ಡ್ ಮ್ಯಾಂಗೋ. ಫಸ್ಟ್ ಟೈಮ್ ನಾನು ಪಿಕ್ಕಲ್ಡ್ ಗೋವಾ ತಿಂತಿದ್ದೇವೆ ಆ್ಯಂಡ್ ಇಟ್ಸ್ ವೆರಿ ನೈಸ್. ಆ್ಯಂಡ್ ಗೀ ರೋಸ್ಟ್ ಮ್ಯಾಗಿ ಆರ್ಡರ್ ಮಾಡಿದ್ದೇವೆ. ನಾರ್ಮಲಿ ಹ್ಯಾವ್ ಚಿಕನ್ ಸ್ಟ್ರಿಪ್ಸ್ ಆ್ಯಂಡ್ ಲೋಡೆಡ್ ಫ್ರೈಸ್ ಆ್ಯಂಡ್ ವೈಟ್ ಪಾಸ್ತಾ ಮ್ಯಾಗಿ. ಚೆನ್ನಾಗ್ತದೆ. ಈಗ ವೇಟಿಂಗ್ ಫಾರ್ ಟ್ರೈ ಮಾಡಿ. ಈಗ ವೇಟಿಂಗ್ ಫಾರ್ ಗೀ ರೋಸ್ಟ್ ಮ್ಯಾಗಿಯಾ? ಗೀ ರೋಸ್ಟ್ ಮ್ಯಾಗಿ ಚೆನ್ನಾಗಿದೆ ಗೈಸ್. ಗೀ ರೋಸ್ಟ್ ಮ್ಯಾಗಿ ಮಸ್ಟ್ ಟ್ರೈ. 11:30ಗೆ ಬನ್ನಿ ಅಲ್ಲ. ಉಪ್ಪಿಲಿ ಇಟ್ಟದ್ದು ನೋಡಿ ಎಷ್ಟು ಬೇಕಾದ್ರು. ಮೇನಲ್ಲಿ ಕೌಂಟರ್ ಇದೆ, ಸೆಲ್ಫ್ ಸರ್ವಿಸ್. ಲೆಕ್ಕ ಮಾತ್ರ ಇಲ್ಲಿ ಎಷ್ಟು ತಿಂದಿದ್ದೀರಾ ಅಂತ, ಪಾಪ ಲಾಸ್ ಮಾಡಬೇಡಿ. How is it? Have this. ಹಿಂಗೆಲ್ಲ ಮರ ನಮ್ಮ ಎಣ್ಣೆ ತೆಗಿ. നല്ലതുണ്ട്. ಮ್ಯಾಗಿ ಬಂದ್ಮೇಲೆ ಸಿಗುವ. ಹೆಲೋ. ಹಾಯ್. ಮ್ಯಾಗಿ ಬಂತಲ್ಲ ಫೈನಲಿ. ಬೆಚ್ಚ ಬೆಚ್ಚ ಮ್ಯಾಗಿ ಇಸ್ ರೆಡಿ. ಬಟ್ ತಿನ್ನಲಿಕ್ಕೆ ನಾವು ಸ್ವಲ್ಪ ಬಿಸಿ. ಸ್ವಲ್ಪ ಬೆಚ್ಚ ಬೆಚ್ಚ ಉಂಟು. ಬೆಚ್ಚ ಬೆಚ್ಚ ತಿನ್ನಲಿಕ್ಕೆ ಚೆನ್ನಾಗಿದೆ.
ಸಿ ಕಮ್ ಕ್ಲೋಸರ್. ಬಿಸಿ ಬಿಸಿ ಇದೆ ತುಂಬ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಎಲ್ಲ ಹೋಟೆಲಲ್ಲಿ ಮೇಲೆ ಮಾತ್ರ ಉಂಟು ಮಾರ್ರೆ. ಎಲ್ಲ ಕೆಫೆಲ್ಲ ಮೇಲೆ ಮಾತ್ರ ಚಿಕನ್ ಹಾಕಿರ್ತಾರೆ. ಇಲ್ಲಿ ಲಾಸ್ಟ್ಗೆ ಎಂಡಿಗೆ ಸಹ ಒಂದು 4 ಪೀಸ್ ಸಿಗ್ತದೆ. ಸತ್ಯ ಹೋಗ್ತಾ ಉಂಟದ್ರಲ್ಲಿ. ನೀವು ಬಿಸಿ ಯಾರು ತಿನ್ನೋದೀಗ? ನನಗೆ ಬೇಡ, ನೀವೇ ಖಾಲಿ ಮಾಡಬೇಕು. ನನಗೆ ತಿನ್ನು ಅಂತ ಹೇಳ್ಬೇಡಿ. ತಿನ್ನುವಪ್ಪ, ತಿನ್ನಲಿಕ್ಕೆ ನಮ್ಮೇನು, ಇದನ್ನು ತಿನ್ನಿ ನೀವು. Look at his expressions. ಬಿಸಿ ಬಿಸಿ ಮ್ಯಾಗಿ. ಇಟಾಲಿಯಾನೋ ಮ್ಯಾಗಿ ಬೆಚ್ಚೋಂಡು ಇದೆಲ್ಲ ಕಲ್ಲಿದ್ದವ್ರಿಗೆ ಇದೆಲ್ಲ ಅಂಟೋದಿಲ್ಲ. ಭಯಂಕರ. ಹೆಂಗೆ ಉಂಟು? ನೈಸ್. That's always nice. ಓಕೆ, ಖಾಲಿ ಮಾಡಿ ಬೇಗ ಬೇಗ ಮನೆಗೆ ಹೋಗುವ. ನಿದ್ದೆ ಬರ್ತಾ ಉಂಟು. ಎಂತ ಗೆಂಡದಲ್ಲ ಅದು, ಇದು ಗ್ಯಾಸಲ್ಲಿ ಆದದಲ್ಲ. ಸರಿ, ಇದು ಚೌಲಿ ಆಗುವಾಗ ನಿಮಗೆ ನಿದ್ದೆ ಬಂದಿರ್ತದೆ. ಟಾಟಾ ಬೈ ಬೈ. ಎಂತ ಮಾರಿ ಇದು 12 ಗಂಟೆಗೆ 360 ಡಿಗ್ರಿ ನಮ್ಮದು. ನೋಡಿ 12 ಗಂಟೆ ಆಯಿತು. 5 ನಿಮಿಷ ಉಂಟು 12 ಗಂಟೆಗೆ. ಆಯ್ತಾ ಮ್ಯಾಗಿ ತಿಂದಾಯ್ತಾ? ಇನ್ನಾದರೂ ಹೋಗುವ ಮನೆಗೆ? ಹೋಗುವ. ಗಾಡಿಯಲ್ಲಿ ಹೋಗುವಂತ ಆಗ್ತದೆ ರಾತ್ರಿ. ಕಾಡು. ಈಗ ಪಪ್ಪ ಅಮ್ಮನ ಹತ್ರ ಹೇಳಿ ಬಂದಿದೆ ಅಂತ, ಒಂದು ರೌಂಡ್ ಕರ್ಕೊಂಡೋಗಿ ಬರ್ತೇನೆ ಎಂತೇನ ಅಂತ ಗಾಡಿಯಲ್ಲಿ. ನಾವು ಬಂದು 2 ಗಂಟೆ ಟೈಮ್ ಆಯಿತು. 9 ಗಂಟೆಗೆ ಬಂದಿದ್ದೇವೆ ಮನೆಯಿಂದ. 3 ಗಂಟೆ ಟೈಮ್ ಆಯಿತು ನೋಡಿ ನಮ್ಮ ಗಾಡಿ. ಮತ್ತೆ ಹೇಗೆ ಅನಿಸ್ತದೆ ಗಾಡಿ? ವಾಸ್ ಬೆಸ್ಟ್ ಫೀಲಿಂಗ್. ಹೋಗುವಲ್ಲ ಮನೆಗೆ? ಮನೆಗೆ ಹೋಗುವ. ಇನ್ನು ನಿದ್ದೆ ಬರ್ತುಂಡು, ಕಣ್ಣು ಎಳಿತುಂಡು ನೋಡಿ ಕಣ್ಣು ನಂದು. ಓಕೆ ಬಾಯ್. ತಲಪಾಡಿ ನಮ್ಮ ಇಂದಿನ ನೈಟಿನ ಟೂರ್ ಬಂದು ಮುಟ್ಟಿದೆ ತಲಪಾಡಿಗೆ. ಖುಷಿ ಆಗ್ಬಿಡ ಬಂದೆ ಪೋಯರೆ. ಓಕೆ, ತುಂಬಾ ಖುಷಿ ಆಗ್ತದೆ. ರೋರ್ ರೋರ್ ರೋರ್. ಇದಾಗಿತ್ತು ನಮ್ಮ ಪುಟ್ಟ ವ್ಲಾಗ್. ಆ್ಯಂಡ್ ಮನೆಗೆ ಹೋಗ್ತಾ ಇದ್ದೀವಿ, ಲೇಟಾಗಿದೆ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ಕಂಟೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರಿಯಾಗನಿ ಸ್ಟೋರೀಸ್. ಆ್ಯಂಡ್ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.